ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನು ಸನ್ಫ್ಲವರ್ ಹಾಕಿದ್ದೀನಿ. ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು ಅಥವಾ ಅಡುಗೆ ಎಣ್ಣೆ ಬೇಕಾದ್ರೆ ಹಾಕೋಬೋದು. ನೀವು ಅಡುಗೆಗೆ ಯಾವ್ದು ಬಳಸ್ತೀರೋ ಆ ಅಡುಗೆ ಎಣ್ಣೆ ಹಾಕೋಬೋದು. ಆಮೇಲೆ ಚಕ್ಕೆ, ಲವಂಗ, ಸ್ಟಾರ್ ಹೂವು, ಆಮೇಲೆ ಪಲಾವ್ ಎಲೆ, ಮಸಾಲೆ ಪದಾರ್ಥ ಯಾವ್ದು ಇರ್ತದೋ ಅದು ಹಾಕ್ಬೋದು. ಆಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿದ್ದೀನಿ ನಾನು. ಈರುಳ್ಳಿನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಈ ಥರ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಫ್ರೈ ಆದಮೇಲೆ ನಾನು ಖಾರ ಎಷ್ಟು ಬೇಕೋ ಅಷ್ಟು, ನಾನು 2-3 ಹಸಿಮೆಣಸು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ 2-3 ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಈ ಥರ. ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಸಿಮೆಣಸು ಸ್ವಲ್ಪ ಹಾಕಿದ್ದೀನಲ್ಲ ಅದಕ್ಕೆ. ಆಮೇಲೆ ಬಟಾಟೆ ಹಾಕಿದ್ದೀನಿ. ನೀವು ಬಟಾಟೆ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಒಂದು ಬಟಾಟೆ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಆಗ್ತದೆ ಎಲ್ಲ ಹಾಕಿದ್ದೀನಿ. ನೀವು ಆಪ್ಷನ್ನು, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಆಮೇಲೆ ನೆನೆಸಿಟ್ಟಿರುವಂಥ ವಟಾಣಿ ಕಾಳನ್ನು ಹಾಕಿದ್ದೀನಿ. ವಟಾಣಿ ಕಾಳು ಹಾಕಿದರೆ ಟೊಮೊಟೊ ಬಾತ್ ಸೂಪರಾಗಿ ಬರ್ತದೆ. ಅದಕ್ಕೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಎಲ್ಲ ಮಿಕ್ಸ್ ಆಗಿ. ಆಮೇಲೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಅಂದರೆ ಗರಂ ಮಸಾಲೆ ಪೌಡ್ರು 1 ಸ್ಪೂನು. ಮತ್ತು ಅದಾದಮೇಲೆ ಚೆನ್ನಾಗಿ ಅಕ್ಕಿ ತೊಳೆದು ನಾನು ಇಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ನಾನು 2 ಲೋಟ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕಿ 2 ಲೋಟಕ್ಕೆ 4 ಲೋಟ ನೀರು ಹಾಕಬೇಕು. ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ರೋ ಅದೇ ಲೋಟದಲ್ಲಿ ನೀರು ಅಳೆದು ಹಾಕಬೇಕು, ಅಂದರೆ ಸರಿ ಬರ್ತದೆ. ಅದೆಲ್ಲ ಆದಮೇಲೆ ನಾನು ಕುಕ್ಕರ್ ಕ್ಲೋಸ್ ಮಾಡೋದಿಲ್ಲ. ಯಾಕೆ ಅಂದರೆ ಅದು ಕುದಿಬೇಕು. ಕುದ್ದಾದಮೇಲೆ ಅಲ್ಲೇ ಕುದ್ದಾದಮೇಲೆ ನಾವು ವಿಸಿಲ್ ಹಾಕಬೇಕು. ಉಪ್ಪೆಲ್ಲ ಆಗೋದಿಯೋ ಇಲ್ಲೋ ನೋಡ್ಕೊಂಡು ನಾನು ಕುದಿಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಈ ಥರ ನೋಡಿ ಕುದಿಲ್ ಬಂತು. ಈ ಥರ ಕುದಿಬೇಕಾದ್ರೆ ಇದು ಕುದೀತಾ ಇದೆಯಲ್ಲ ನೋಡಿ, ನೀವು ಒಂದು ಸರಿ ಕಲ್ಲಾಡಿ ಸೌಟ್ ತೊಗೊಂಡು ಸ್ಪೂನ್ ತೊಗೊಂಡು ಹಾಕಿ ಕಲ್ಲಾಡಿ ಉಪ್ಪಾಗೋದೇ ಇಲ್ಲೋ ನೋಡ್ಕೊಳ್ಳಿ ಟೇಸ್ಟಿಗೆ. ಆಮೇಲೆ ಉಪ್ಪಾಗಲಿಲ್ಲ ಅಂದ್ರೆ ಉಪ್ಪು ಹಾಕ್ಬೋದಲ್ಲ, ಅದಕ್ಕೆ ಉಪ್ಪಾಗೋದಿಲ್ಲ ನೋಡಿಕೊಂಡು ಉಪ್ಪೆಲ್ಲ ಕರೆಕ್ಟ್ ಇದ್ದರೆ ನೋಡಿ ಈ ಥರ ಸ್ವಲ್ಪ ಕುದಿದ್ರೆ ಸಾಕು. ಆಮೇಲೆ ನಾನು ಕುಕ್ಕರ್ ಮುಚ್ಚಳನ ಹಾಕ್ತೀನಿ. ನಾನು 2-3 ವಿಸಿಲ್ ಕೂಗಿಸ್ತೀನಿ. ಅಂದರೆ ಕರೆಕ್ಟ್ ಬರ್ತದೆ. ಇಲ್ಲ ಮತ್ತು ರಾಶಿ ಎಲ್ಲ ಕೂಗಿದ್ರೆ ಮುದ್ದೆಯಾಗಿ ಹೋಗ್ತದೆ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಡಿ ನೋಡಿ. ಆಮೇಲೆ ಆಯಿತು, ನಾನು 3 ವಿಸಿಲ್ ಕೂಗಿಸಿದ್ದೀನಿ. ತಣಿತಾ ಅದು. ಅದಾದಮೇಲೆ ನೋಡಿ ಈಗ ಮುಚ್ಚಳ ತೆಗಿತೀನಿ. ಟೊಮೊಟೊ ಬಾತ್ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಬೆಳಗ್ಗೆ ತಿಂಡಿಗೆ, ಮಕ್ಕಳು ಟಿಫಿನ್ ಬಾಕ್ಸಿಗೆಲ್ಲ ಸೂಪರಾಗಿ ಬರ್ತದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ. ನೀವು ಬೇಕಾದರೆ ತರಕಾರಿನೂ ಹಾಕ್ಬೋದು. ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಮನೆಯವ್ರಿಗೆಲ್ಲ ಇಷ್ಟ ಆಗ್ತದೆ. ನನ್ನ ಮಕ್ಕಳಿಗಂತೂ ನಾ ಮಾಡೋ ಟೊಮೊಟೊ ಬಾತ್ ಅಂದರೆ ತುಂಬಾ ಇಷ್ಟ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.